ಮಾರ್ಕೆಟಲ್ಲಿ 1000 ರೂಪಾಯಿಗೆ ಸಿಗುವಂತಹ ಪದಾರ್ಥನ ಮನೆಯಲ್ಲೇ ಕೇವಲ 60 ರೂಪಾಯಿಗೆ ತಯಾರಿಸಬಹುದು. ನಮಸ್ಕಾರ, ಪಂಕಜ ಪಾಕಶಾಲೆಗೆ ಸ್ವಾಗತ. ನಾನು ಪಂಕಜ. ಇವತ್ತು ನಾವು ದುಬಾರಿ ಬೆಲೆಗೆ ಸಿಗುವಂತಹ ಒಂದು ಪದಾರ್ಥನ ಚುರುಮುರಿಯಿಂದ ಮನೆಯಲ್ಲೇ ತಯಾರಿಸ್ತಾ ಇದ್ದೀವಿ. ಈ ರೀತಿ ನೀವು ಇದನ್ನು ಯೋಚನೆನೂ ಮಾಡಿರಲ್ಲ ಅಲ್ವಾ? ತುಂಬಾ ಡಿಫ್ರೆಂಟ್ ಆಗಿರೋ ಅದ್ಭುತ ರುಚಿ ಇರೋ ರೆಸಿಪಿ ಇದು. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಡಿಫ್ರೆಂಟ್ ಆಗಿರೋ ಈ ರೆಸಿಪಿನ ಹೇಗೆ ಮಾಡೋದಂತ ನೋಡೋಣ. ಈ ಸಿಹಿ ಪದಾರ್ಥನ ಮಾಡೋದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಪೂರಿ. ಇದನ್ನು ಕೆಲವರು ಚುರುಮುರಿ ಅಂತಲೂ ಕರೀತಾರೆ, ಕೆಲವರು ಮಂಡಕ್ಕಿ ಅಂತಲೂ ಸಹ ಕರೀತಾರೆ. ಇದನ್ನು 2 ಪ್ಲೇಟ್ ತೊಗೊಂಡಿದ್ದೀನಿ. ತೆಳು ಪೂರಿ ತೊಗೋಬಾರ್ದು, ದಪ್ಪ ಪೂರಿನ ತೊಗೊಳ್ಳಿ. 2 ಪ್ಲೇಟ್ ಈ ಪೂರಿನ ತೊಗೊಂಡಿದ್ದೀನಿ. ಅದರ ಜೊತೆಗೆ 1 ಬಟ್ಲು ಕಡಲೆ ಬೀಜ, ಹಾಗೆ 1 ಬಟ್ಲು ಗೋಡಂಬಿನೂ ಸಹ ತೊಗೊಂಡಿದ್ದೀನಿ. ನಂತರ ಸ್ವಲ್ಪ ಸಣ್ಣ ಸಾಮಗ್ರಿಗಳನ್ನ ಉಪಯೋಗಿಸಿದ್ದೀನಿ. ಅದನ್ನು ವಿಡಿಯೋದಲ್ಲಿ ಮುಂದೆ ಹೋಗ್ತಾ ನೋಡೋಣ. ಮಂಡಕ್ಕಿ ಸ್ವಲ್ಪ ಸಾಮಾನ್ಯವಾಗಿ ಹಾಗೆ ಇಟ್ಟರೆ ಮೆತ್ತಗಾಗಿರುತ್ತೆ. ಪುಡಿ ಮಾಡ್ಕೊಳ್ಳೋಕ್ಕೆ ಅಷ್ಟು ನೈಸ್ ಪೌಡ್ರ್ ಬರಲ್ಲ. ಅದಕ್ಕೋಸ್ಕರ ತವಾದಲ್ಲಿ ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಬೆಚ್ಚಗಾಗಿ ಗರಿ ಆಗಬೇಕು ಅಷ್ಟೇ. 1-2 ನಿಮಿಷ ಹಾಗೆ ಬಿಸಿ ಮಾಡ್ಕೊಳ್ಳಿ ಸಾಕು. ನೋಡಿ, ಮಂಡಕ್ಕಿ ಬಿಸಿಯಾಗಿದೆ. ಮುಟ್ಟಿದ್ರೆ ಬೆಚ್ಚಗಾದರೆ ಸಾಕು, ಬೇಗ ಪೌಡ್ರ್ ಆಗಲಿ ಅಂತ ಅಷ್ಟೇ. ನಂತರ 1 ಬಟ್ಲು ಕಡಲೆ ಬೀಜನ ತೊಗೊಂಡಿದ್ದೀನಿ. ಕಡಲೆ ಬೀಜನ ಕಪ್ಪಗಾಗೋವರೆಗೆ ಹುರಿಬಿಡಿ. ಹಾಗೆ ಸ್ವಲ್ಪ ಬೆಚ್ಚಗಾದರೆ ಸಾಕು. ನೋಡಿ, ಇಷ್ಟು ಹುರಿದ್ರೆ ಸಾಕು. ನಂತರ ಗೋಡಂಬಿನೂ ಸಹ ಹಾಗೆ ಬೆಚ್ಚಗೆ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಈ 3 ಸಾಮಗ್ರಿಗಳನ್ನ ಹುರಿದಿದ್ದಾಗಿದೆ. ನೋಡಿ, ಗೋಡಂಬಿನ ಹುರಿದಿದ್ದಾಗಿದೆ. ಫಸ್ಟು ಮಿಕ್ಸಿ ಜಾರ್ನಲ್ಲಿ ಮಂಡಕ್ಕಿನ ಪೌಡ್ರ್ ಮಾಡ್ಕೊಂಡಿದ್ದೀನಿ. ನೋಡಿ, ತುಂಬ ಸಣ್ಣಗೆ ಅಂದರೆ ಮೈದಾ ಹಿಟ್ಟಿನ ಥರ ನೀವು ಪೌಡ್ರನ್ನ ಮಾಡ್ಕೋಬೇಕು. ಪುರಿನ ಎಲ್ಲ ಸಾಮಗ್ರಿಗಳನ್ನು ಅಷ್ಟೇ. ಪುಡಿ ಮಾಡ್ಕೊಂಡಿರೋಂತಹ ಮಂಡಕ್ಕಿನ 1 ಬಟ್ಲಿಗೆ ಶಿಫ್ಟ್ ಮಾಡ್ಕೊಳ್ತಿದ್ದೀನಿ. ನಂತರ ಅದೇ ಜಾರ್ಗೆ 1 ಬಟ್ಲು ಸಕ್ಕರೆ ಹಾಗೂ ಮೊದಲು ಕಡಲೆ ಬೀಜನ ಹುರಿದಿರ್ತೀವಲ್ವ, ಅದನ್ನು ಸಿಪ್ಪೆ ತೆಗೆದು ಬರೀ ಒಳಗಡೆ ಇರೋಂತಹ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ನಂತರ 1 ಬಟ್ಲು ಗೋಡಂಬಿನೂ ಸಹ ಹುರಿದಿದ್ವಲ್ಲ, ಅದನ್ನು ಸೇರಿಸ್ಕೊಳ್ತಿದ್ದೀನಿ. ಇದನ್ನು ನಾವು ಪುರಿನ ಪೌಡ್ರ್ ಮಾಡಿದ್ವಲ್ವ, ಅದೇ ರೀತಿ ನುಣ್ಣಗೆ ಸಣ್ಣಗೆ ಮೈದಾ ಹಿಟ್ಟಿನ ಥರ ಪುಡಿ ಮಾಡ್ಕೊಳ್ಳಿ. ಅದನ್ನು ಸಹ ಇದೇ ಬಟ್ಲಿಗೆ ಶಿಫ್ಟ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಸ್ವಲ್ಪ ಹಾಲು ಕಾದಿಸಿ ತಣ್ಣಗಾಗಿರೋಂತಹ ಹಾಲನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫಸ್ಟು ಸ್ವಲ್ಪನೇ ಹಾಕ್ಕೊಳ್ಳಿ. ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ತಾ ಬನ್ನಿ. ನೋಡಿಕೊಂಡು ಕಲಿಸ್ಕೊಳ್ಳಿ. ಒಂದೇ ಸಲ ಹಾಕ್ಕೋಬೇಡಿ, ತುಂಬ ತೆಳ್ಳಗಾಗ್ಬಿಡುತ್ತೆ. ನೋಡಿ, ಈ ಹದಕ್ಕೆ ನೀವು ಕಲಸಿ ಇಟ್ಕೊಳ್ಳಿ. ಈ ಥರ ಸಾಫ್ಟಾಗಿ ಕಲಸಿ ಇಟ್ಕೊಂಡ್ಮೇಲೆ ನಂತರ ಒಂದು ಮಣೆ ಮೇಲೆ ಸ್ವಲ್ಪ ತುಪ್ಪ ಸವರಿ ಅದ್ರ ಮೇಲೆ ಕಲಸಿಟ್ಕೊಂಡಿರೋ ಅಂತಹ ಹಿಟ್ಟನ್ನು ಸ್ವಲ್ಪ ಮೆತ್ತಗಾಗೋವ್ರಿಗೆ ಹಾಗೆ ಲಟ್ಟಣಿಗೆ ಸಹಾಯದಿಂದ ಲಟ್ಟಿಸ್ಕೊಳ್ಳಿ. ತುಂಬ ಸ್ಮೂತಾಗಿ ಮಾಡ್ಕೊಳ್ಳಿ. ಸೈಡಲ್ಲಿ ಎಡ್ಜೆಲ್ಲ ಒಡೆದಂಗೆ ಆಗಿದೆ ಅಲ್ವಾ, ಅದು ಪರವಾಗಿಲ್ಲ. ಅದನ್ನು ವೇಸ್ಟ್ ಮಾಡೋದು ಬೇಡ, ಬಳಸ್ಕೊಳ್ಬೋದು. ಅದನ್ನು ಕಟ್ ಮಾಡಿ ತೆಗೆದುಬಿಡೋಣ. ಲಟ್ಟಣಿಗೆಯಿಂದ ಲಟ್ಟಿಸ್ಕೊಂಡಿದ್ದಾಗಿದೆ. ದಪ್ಪನೇ ಲಟ್ಟಿಸ್ಕೊಳ್ಳಿ. ಸೈಡಲ್ಲಿ ಈ ಥರ ಕ್ರ್ಯಾಕ್ ಬಂದಿರುತ್ತಲ್ಲ, ಅದನ್ನೆಲ್ಲ ಸಪ್ರೇಟ್ ಮಾಡ್ಕೊಳ್ಳಿ. ಕಟ್ ಮಾಡಿ ತೆಗೆದಿರೋ ಅಂತಹ ಪೀಸಸ್ಗಳು ಸಹ ವೇಸ್ಟ್ ಆಗೋದು ಬೇಡ. ಅದನ್ನು ಪೇಡದ ಶೇಪಲ್ಲಿ ರೌಂಡಿಗೆ ನಾವು ಮಾಡ್ಕೋಬೋದು. ಹೀಗೆ 4 ಬದಿಯಲ್ಲಿ ಸ್ಕ್ವೇರ್ ಆಗಿ ಕಟ್ ಮಾಡ್ಕೊಳ್ಳಿ. ಅದನ್ನು ಒಂದು ಕಡೆ ಎತ್ತಿಟ್ಕೊಳ್ಳಿ. ಈಗ ಸ್ವೀಟನ್ನ ಸೈಜಲ್ಲಿ ನಾವು ಕಟ್ ಮಾಡ್ಕೊಳ್ಳೋಣ. ನೀವು ಸ್ಕ್ವೇರ್ ಆಗಾದರೂ ಮಾಡ್ಕೋಬೋದು, ಹಾಗೆ ಡೈಮಂಡ್ ಶೇಪಲ್ಲೂ ಬೇಕಾದರೆ ಮಾಡ್ಕೊಳ್ಬೋದು. ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿಕೊಂಡ್ರೆ ನೋಡೋದಕ್ಕೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ನಂತರ ಇದಕ್ಕೊಂದು ಮಧ್ಯ ಗೋಡಂಬಿ ಪೀಸನ್ನು ಸೇರಿಸ್ಕೊಳ್ಳೋಣ. ನೋಡಿದ್ರಲ್ಲ, ತುಂಬ ಈಸಿಯಾಗಿ ಕಮ್ಮಿ ಪದಾರ್ಥಗಳನ್ನ ಬಳಸ್ಕೊಂಡು ಹೇಗೆ ನಾವು ಹೊರಗಡೆ ಸಿಗುವಂತಹ ಸ್ವೀಟನ್ನ ಮನೆಯಲ್ಲೇ ಈಸಿಯಾಗಿ ಮಾಡಿದ್ವಿ ಅಂತ. ತುಂಬಾ ರುಚಿಯಾಗಿರುತ್ತೆ. ಈ ರೆಸಿಪಿನ ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ, ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ.
ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಪಂಕಜ ಪಾಕಶಾಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ಈಸಿಯಾಗಿರುವಂತಹ ಆರೋಗ್ಯಕರವಾಗಿರುವಂತಹ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.